ಹಲೋ ಶ್ರೀ, ನೀನ್ ತಕ್ಷಣ ಮನೆಗೆ ಬಾ. ಏನು ಅಂತ ಫೋನೆಲ್ಲ ಹೇಳ್ಬಾರ್ದಮ್ಮ. ನಾನು ಇವಾಗ ಒಂದು ಇಂಪಾರ್ಟೆಂಟ್ ಮೀಟಿಂಗಿಗೆ ಹೋಗ್ತಿದ್ದೇನೆ. ಅಯ್ಯೋ, ನಿನ್ ಮೀಟಿಂಗ್ ಮನೆ ಹಾಳಾಗೋಯ್ತು. ನೀನ್ ಮೊದ್ಲು ಮನೆಗೆ ಬಾರಪ್ಪ. ಏನಾಯ್ತು ಮಾಮ್? ಆ ಮಧುಮಿತ ಇದ್ದಾರಲ್ಲ, ಇವತ್ತು ಜಾನ್ವಿ ಮೇಲೆ ಕೈ ಮಾಡಕ್ ಹೋಗಿದ್ದಾರೆ. ನಾವೆಲ್ಲ ಕರೆಕ್ಟ್ ಟೈಮ್ ಹೋಗಿರ್ಲಿಲ್ಲ ಅಂದಿದ್ರೆ ದೊಡ್ಡ ರಂಪ ಆಗೋಗಿರೋದು. ಹೌದಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಚಿಕ್ಕಪ್ಪನ ಫೋನ್ ಮಾಡಿ ಇದೇ ವಿಷಯ ಹೇಳಿದ್ರು. ನಾನು ನಂಬಲಿಲ್ಲ. ಅದು ನಿಜ ಶ್ರೀ, ನಾವೆಲ್ಲ ನೋಡಿದೀವಿ. ನೀನ್ ತಕ್ಷಣ ಮನೆಗೆ ಬಾ. ಬಟ್ ಮಧುಮಿತ ಅವ್ರು ಆ ಥರ ಮಾಡ್ತಾರೆ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ವಲ್ಲ. ಜಾನ ಬರ್ಕೊಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು. ಬಟ್ ಮಧುಮಿತ ಅವರು ಜಾನ ಮೇಲೆ ಕೈ ಮಾಡ್ತಾರೆ ಅಂದ್ರೆ... ಶ್ರೀ, ಎಲ್ಲಾನು ಫೋನಲ್ಲೇ ಮುಗಿಸ್ಬಿಡ್ಬೇಡ. ನೀನ್ ಮೊದಲು ಮನೆಗೆ ಬಾ. ನಮಗೂ ಕೆಲವು ಪ್ರಶ್ನೆಗಳಿವೆ. ಆ ಮಧುಮಿತ ಯಾರು? ನಮ್ಮನೆಗೆ ಯಾಕೆ ಬಂದು ಸೇರ್ಕೊಂಡ್ರು? ಜಾಹ್ನವಿ ಕಂಡ್ರೆ ಅವ್ರಿಗೆ ಯಾಕೆ ಅಷ್ಟೊಂದು ದ್ವೇಷ? ಈ ತರ ತುಂಬಾ ಅನುಮಾನಗಳಿವೆ. ನೀನು ಬೇಗ ಮನೆಗೆ ಬಾ. ಓಕೆ ಮಾಮ್, ಬರ್ತೇನೆ. ಸರಿ. ಇನ್ನೇನು ಶ್ರೀ ಬರೋ ಹೊತ್ತಾಯ್ತು. ಅವ್ನು ಬಂದ ತಕ್ಷಣ ನಡೆದಿದ್ದೆಲ್ಲ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳಿ ಅವನೇನು ನಿರ್ಧಾರ ತಗೋತಾನೋ ನೋಡೋಣ. ಮಧುಮಿತಕ್ ಮುಖಕ್ಕೆ ಹೋಗ್ದು ಮನೆಯಿಂದ ಆಚೆ ಹಾಕದ್ ಬಿಟ್ರೆ ಇನ್ನೇನ್ ನಿರ್ಧಾರ ತಗೊಳಕ್ ಸಾಧ್ಯ ಅವನು? ಸದ್ಯ ಇದೆಲ್ಲ ಆದಾಗ ಅತ್ತೆ ಮನೇಲಿ ಇರ್ಲಿಲ್ಲ. ಇಲ್ದಿದ್ರೆ ಆಗೋ ಹಗ್ರಣನೇ ಬೇರೆ ಇತ್ತು. ಅತ್ತೆ ಮನೇಲಿ ಇದ್ದಿದ್ರೆ ಮಧುಮಿತ ಜಾನ್ವಿ ಮೇಲೆ ಕೈ ಮಾಡಕ್ ಹೊರಟಿದ್ರಲ್ಲ, ಆಗ್ಲೇ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿರೋರು. ನಮ್ಗಳ್ಗ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇಲ್ವಲ್ಲ, ಅದಕ್ಕೆ ಶ್ರೀಗೋಸ್ಕರ ಕಾಯ್ಬೇಕು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಬೇಗ ಸುಮ್ಮನೆ ನಾನು ಹೇಳ್ತೀನಿ. ಅತ್ತೆ, ಅದೇ ಅಮೆರಿಕಾಯಿಂದ ಬಂದಿದ್ದಾರಲ್ಲ ಮಧುಮಿತ, ಅವರು ನಮ್ ಜಾನ್ವಿ ಮೇಲೆ ಕೈ ಮಾಡಿದ್ರು ಅಂತ. ಸುಮ್ಮನೆ ಇರಿ, ನೀವು ನೋಡಿಲ್ಲ, ನಾವು ನೋಡಿದ್ದೀವಿ. ಅವರು ನಮ್ ಜಾನ್ವಿ ಮೇಲೆ ಕೈ ಮಾಡಕ್ ಹೊರಟಿದ್ರು. ನಮ್ಮನೆ ಸೊಸೆ ಮೇಲೆ ಕೈ ಎತ್ತೋವಷ್ಟು ಅಹಂಕಾರನ ಹೆಂಗಸಿಗೆ. ಈಗ ಎಲ್ಲ ಅವಳು ರೂಮಲ್ಲಿದ್ದಾರೆ. ಅವಳು ನಮ್ಮ ಆಶ್ರಯದಲ್ಲಿರೋಳು. ಅವಳು ರೂಮ್ ಅಂತ ಅನ್ಬೇಡ. ಇಷ್ಟೆಲ್ಲ ಅವಾಂತರ ಮಾಡಿದ್ರು ಇನ್ನೂ ಅವಳ ಮನೇಲಿ ಇರೋಕೆ ಯಾಕೆ ಬಿಟ್ರಿ? ಮಾಲ್ತಿ, ನೀನ್ ಫ್ರೆಂಡ್ ತಾನೇ ಅವಳು? ನೀನೇ ತಾನೇ ಅವಳ ಆರೈಕೆ ಮಾಡ್ತೀನಿಂದ ಮನೆ ಒಳಗೆ ಕರ್ಕೊಂಡು ಬಂದಿರೋದು. ನಿನ್ ಸೊಸೆ ಮೇಲೆ ಕೈ ಮಾಡೋವರೆಗೂ ನೀನೇನ್ ಮಾಡ್ತಿದ್ದೆ? ಇಷ್ಟಕ್ಕೂ ಅವಳ ಉದ್ದೇಶ ಏನಂತೆ? ಜಾನ್ವಿ ಮೇಲೆ ಯಾಕೆ ಅವಳು ಕೈ ಮಾಡಿದ್ಲು? ಅವಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇನೆ ಅವಳನ್ನ ಈ ಮನೆ ಕರ್ಕೊಂಡು ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯ ನೀನು. ಅಳ್ಬೇಡ ನೀನು. ಅವಳನ್ನ ಇಲ್ಲಿ ಬರಕ್ಕೇಳು, ನಾನ್ ಮಾತಾಡ್ತೀನಿ. ಒಂದು ನಿಮಿಷ. ಮಧುಮಿತ ಅವ್ರನ್ನ ಕರೆಸಿ ಮಾತಾಡೋಕ್ಕೂ ಮುಂಚೆ ನಾನು ಮಾತಾಡಿಸ್ಬೇಕಾಗಿರೋರು ಇನ್ನೊಬ್ರಿದ್ದಾರೆ. ಯಾರನ್ನ ನೀನು ಮಾತಾಡ್ಸ್ಬೇಕಾಗಿರೋದು? ಜಾನ್ವಿ. ಶ್ರೀ, ಇದ್ರಲ್ಲಿ ಜಾಹ್ನವಿದೇನು ತಪ್ಪಿಲ್ಲ.